ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏಪ್ರಿಲ್ 29 SSC GD ಪರೀಕ್ಷೆ ನಡೆಯಿತು. ಅದರ ಒಂದು ಎಲ್ಲ ಶಿಫ್ಟ್ಗಳ ಒಂದು ಅನಾಲಿಸಿಸ್ಗಳನ್ನು ನಾವು ಈಗ ಮಾಡ್ಕೊಳ್ತಾ ಹೋಗೋಣ. ಎಸ್ಪೆಷಲಿ GK ಮತ್ತು GS, ಈ ಒಂದು GK ಮತ್ತು GS ಸಬ್ಜೆಕ್ಟ್ಗಳಿಗೆ ನಾವು ಅನಾಲಿಸಿಸನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಬೇರೆ ಬೇರೆ ಸಬ್ಜೆಕ್ಟ್ ಬೇಕು ಅಂತ ಅಂದರೂ ಕೂಡ ನೀವು ನಮಗೆ ಕಾಮೆಂಟನ್ನು ಮಾಡ್ಬೋದು. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ಲೋಕಟಾಕ್ ಸರೋವರವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸಿಕ್ಕಿಂ, ಮಣಿಪುರ, ಮೇಘಾಲಯ ಮತ್ತು ಮಿಜೋರಾಂ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಲೋಕಟಾಕ್ ಸರೋವರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮಣಿಪುರದಲ್ಲಿ ಕಂಡುಬರುತ್ತೆ. ಈ ಒಂದು ಲೋಕಟಾಕ್ ಸರೋವರದಲ್ಲಿ ಒಂದು ಫ್ಲೋಟಿಂಗ್ ಉದ್ಯಾನವನ, ನ್ಯಾಷನಲ್ ಪಾರ್ಕ್ ಇದೆ ಅಥವಾ ರಾಷ್ಟ್ರೀಯ ಉದ್ಯಾನವನ, ತೇಲುವ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಇದೇ ಲೋಕಟಾಕ್ ಸರೋವರದಲ್ಲಿ ಕಂಡುಬರುತ್ತೆ. ಮಣಿಪುರದಲ್ಲಿ ಈ ಒಂದು ಲೋಕಟಾಕ್ ಸರೋವರ ಕಂಡುಬರುತ್ತೆ. ಅದೇ ರೀತಿ ಈಗ ಡೈರೆಕ್ಟಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳಿದರೆ ಸುಚೇತಾ ಕೃಪಲಾನಿ, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಪ್ರತಿಭಾ ಪಾಟೀಲ್ ಅಂತ ಕೊಟ್ಟಿದ್ದಾರೆ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆ ಕೇಳಿದರೆ ಯಾರಪ್ಪ ಅಂತ ಅಂದರೆ ಸರೋಜಿನಿ ನಾಯ್ಡು ಅವರು. ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾಗಿರ್ತಾರೆ. ಆಪ್ಷನ್ ಇಲ್ಲಿ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ವಿಧಿಯು ಸಮಾನ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ವಿಧಿ 40 ಪಂಚಾಯಿತಿಗೆ ಸಂಬಂಧ ಹೊಂದಿರ್ತದೆ. ವಿಧಿ 44 ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ UCC ಅಂತ ಕರಿತೇವೆ. ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಸಮಾನ ನಾಗರಿಕ ಸಂಹಿತೆಗೆ ಸಂಬಂಧ ಹೊಂದಿರುತ್ತದೆ, ವಿಧಿ 44. ಅದೇ ವಿಧಿ 51A ಇದು ಫಂಡಮೆಂಟಲ್ ಡ್ಯೂಟೀಸ್, ಟೋಟಲ್ ಆಗಿ 11 ಡ್ಯೂಟೀಸ್ಗಳು ಇರ್ತವೆ, ಮೂಲಭೂತ ಕರ್ತವ್ಯಗಳು. ಇದು 51A ವಿಧಿಯಲ್ಲಿ ಕಂಡುಬರುತ್ತೆ. ಅದೇ ರೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆಯನ್ನು ಯಾವ ರಾಜ್ಯ ಮೊದಲ ಬಾರಿಗೆ ಇಲ್ಲಿ ಅಂಗೀಕಾರ ಮಾಡಿಕೊಂಡಿದೆ ಅಂತ ಕೇಳಿದರೆ ಉತ್ತರಾಖಂಡ ಮಾಡಬೇಕು. ಆಪ್ಷನಲ್ಲಿ ಇದ್ದರೆ ಉತ್ತರಾಖಂಡ ಆಗಬೇಕು. ಅದೇ ಎರಡನೇ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಗುಜರಾತ್ ಮಾಡ್ತಾಯಿದೆ. ಇನ್ನೂ ಕೂಡ ಬಿಲ್ ಇದೆ, ಇನ್ನೂ ಕೂಡ ಆ್ಯಕ್ಟ್ ಆಗಿಲ್ಲ, ಅಥವಾ ಕಾಯಿದೆ ಇನ್ನೂ ಕೂಡ ಆಗಿಲ್ಲ, ಅದು ನಿಮಗೆ ಗೊತ್ತಿರಬೇಕು. ಅದೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಈಗ ಪ್ರಸ್ತುತ ಎಷ್ಟು ರಾಜ್ಯದಲ್ಲಿ ಅಳವಡಿಕೆಯಲ್ಲಿದೆ ಅಂತ ಕೇಳಿದರೆ 2 ರಾಜ್ಯದಲ್ಲಿ, ಒಂದು ಗೋವಾ, ಎರಡನೇದು ಉತ್ತರಾಖಂಡ ಅಂತ. ಓಕೆನಾ. ಗೋವಾದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಬಂದಿದ್ದು, ಅದು ಇನ್ನೂ ಕೂಡ ಇದೆ. ಆದರೆ ಉತ್ತರಾಖಂಡದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಅಫಿಷಿಯಲ್ ಆಗಿ ನಮ್ಮ ಒಂದು ಭಾರತ ಸರ್ಕಾರದಿಂದ ಉತ್ತರಾಖಂಡ ಸರ್ಕಾರನೇ ಮಾಡ್ಕೊಂಡಿರೋದು, ಅದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಈಗ ಮೂರನೇ ರಾಜ್ಯ ಯಾವುದು ಅಂತ ಕೇಳಿದರೆ ಗುಜರಾತ್ ಅಂತ. ಗುಜರಾತಲ್ಲೂ ಕೂಡ ಮಾಡ್ತಿದ್ದಾರೆ. ನೆಕ್ಸ್ಟು 4ನೇ ಪ್ರಶ್ನೆ, ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದರೆ ಮಿಥೇನ್, ಈಥೈಲ್ ಐಸೋಸೈನೈಟ್, ಕಾರ್ಬನ್ ಮೊನಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಮಿಥೈಲ್ ಐಸೋಸೈನೈಟ್ ಅಂತ, CH3CN ಅಂತ ಕರಿತೇವೆ. ಮಿಥೈಲ್ ಐಸೋಸೈನೈಟ್ ಅಂತ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ನೃತ್ಯ ಪ್ರಕಾರವು ಕೇರಳಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ನೋಡಿ, ಇದರಲ್ಲಿಗೆ ಭರತನಾಟ್ಯ, ಕಥಕ್ಕಳಿ, ಕುಚಿಪುಡಿ, ಕಥಕ್ ಅಂತ ಇದೆ. ಭರತನಾಟ್ಯ ಯಾವುದಕ್ಕೆ ಸಂಬಂಧ ಹೊಂದಿದೆ? ಇದು ಕರ್ನಾಟಕಕ್ಕೆ ಸಂಬಂಧ ಹೊಂದಿರ್ತದೆ. ಓಕೆನಾ. ನೆಕ್ಸ್ಟು ಅದೇ ಕೇರಳಕ್ಕೆ ಸಂಬಂಧ ಹೊಂದಿರತಕ್ಕಂಥ ಒಂದು ನೃತ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ ಅದು ಕಥಕ್ಕಳಿ ಅಂತ. ನೆಕ್ಸ್ಟು ಕೂಚಿಪುಡಿ ಅಂತಕ್ಕಂಥದ್ದು ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧ ಹೊಂದಿರ್ತದೆ. ಅದೇ ರೀತಿ ಕಥಕ್ ಎಂಬತಕ್ಕಂಥದ್ದು ಉತ್ತರ ಪ್ರದೇಶಕ್ಕೆ ಸಂಬಂಧ ಹೊಂದಿದೆ. ಓಕೆನಾ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ನಿಮ್ಮ ಒಂದು SSCಯಲ್ಲಿ ಕೇಳ್ತಾರೆ, ಮತ್ತು SSC GD ಪ್ರಶ್ನೆಗಳಲ್ಲಿ ಡೈರೆಕ್ಟಾಗಿ ಬಂದಿರತಕ್ಕಂಥ ಪ್ರಶ್ನೆ ಇವು, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂತಲೇ ಹೇಳ್ಬೋದು. ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಪ್ರಧಾನಮಂತ್ರಿ, ಸಂಸತ್ತು, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾರಪ್ಪ ಇವರನ್ನು ನೇಮಕ ಮಾಡ್ತಾರೆ ಅಂತ ಕೇಳಿದರೆ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡ್ತಾರೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವದಲ್ಲೇ ಅತಿ ದೊಡ್ಡದಾದ ಡೆಲ್ಟಾ ಯಾವುದು ಅಂತ ಇಲ್ಲಿ ಕೇಳಿದರೆ ನೈಲ್ ಡೆಲ್ಟಾ, ಮಿಸಿಸಿಪಿ ಡೆಲ್ಟಾ, ಸುಂದರ್ಬನ್ ಡೆಲ್ಟಾ, ಅಮೆಜಾನ್ ಡೆಲ್ಟಾ ಅಂತ ಕೊಟ್ಟಿದ್ದಾರೆ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಡೆಲ್ಟಾ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಸುಂದರ್ಬನ್ ಡೆಲ್ಟಾ, ವೆಸ್ಟ್ ಬೆಂಗಾಲ್ನಲ್ಲಿ ಕಂಡುಬರುತ್ತೆ. ಮತ್ತು ಇಲ್ಲಿ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ಗಡಿಯಲ್ಲಿ ಇದು ಕಂಡುಬರ್ತಕ್ಕಂಥದ್ದು. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಡೆಲ್ಟಾ ಆಗಿದೆ ಸುಂದರ್ಬನ್ ಡೆಲ್ಟಾ. ಇದು ಕೂಡ ತುಂಬ ಇಂಪಾರ್ಟೆಂಟು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ IFSC ಅಂತ ಕರಿತೇವೆ. ಓಕೆನಾ. ಯಾರಿಗಾದರೂ ನೀವು ಪೇಮೆಂಟ್ ಮಾಡಬೇಕು ಅಂತ ಅಂದರೆ IFSC ಕೋಡ್ ಅಂತ ಇರುತ್ತೆ. ಟೋಟಲ್ ಆಗಿ 11 ಡಿಜಿಟ್ ಕೋಡ್, ಇದು 11 ಡಿಜಿಟ್ಸ್ ಇರ್ತವೆ. ಈ ಒಂದು IFSC ಪದದ ಒಂದು ಸಂಪೂರ್ಣ ರೂಪ ಏನು ಅಥವಾ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಕೋಡ್, ಇಂಡಿಯನ್ ಫಂಡ್ ಸಿಸ್ಟಮ್ ಕೋಡ್, ಇಂಟರ್ನ್ಯಾಷನಲ್ ಫಿಸ್ಕಲ್ ಸಿಸ್ಟಮ್ ಕೋಡ್ ಅಂತ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಅಂತ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಈ ಒಂದು IFSC ಕೋಡ್ ಮುಖಾಂತರ ಯಾವ ಬ್ಯಾಂಕಿಗೆ ನಮ್ಮ ಒಂದು ಹಣ ವರ್ಗಾವಣೆ ಆಗಬೇಕು ಅಂತ ಈ ಒಂದು ಕೋಡ್ನಿಂದ
ಏನು ಮಾಡ್ತಾರೆ ಅಂತ ಅಂದರೆ ಅಮೌಂಟನ್ನು ಕಳಿಸ್ತಾರೆ ಅಥವಾ ಹಣವನ್ನು ವರ್ಗಾವಣೆಯನ್ನು ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಕ್ವಿಟ್ ಇಂಡಿಯಾ ಚಳುವಳಿ 1942ರಲ್ಲಿ ಪ್ರಾರಂಭವಾಯಿತು. ಅದೇ ದಂಡಿ ಸತ್ಯಾಗ್ರಹ ಯಾವಾಗ ಆಯಿತು ಅಂತ ಕೇಳಬಹುದು, 1930ರಲ್ಲಿ. ಅದು ಕೂಡ ನಿಮಗೆ ಗೊತ್ತಿರಲಿ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಕ್ತದ ಗುಂಪುಗಳನ್ನು ಬ್ಲಡ್ ಗ್ರೂಪ್ಸ್ ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದರೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ರಕ್ತದ ಗುಂಪುಗಳನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ವಿಲಿಯಂ ಹಾರ್ವೆ, ಕಾರ್ಲ್ ಲ್ಯಾಂಡ್ ಸ್ಟೈನರ್, ರಾಬರ್ಟ್ ಕೋಚ್ ಮತ್ತು ಲೂಯಿಸ್ ಪ್ಯಾಸ್ಚರ್ ಅಂತ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ರಕ್ತದ ಗುಂಪುಗಳನ್ನು ಸಂಶೋಧನೆ ಮಾಡಿದವರು ಯಾರಪ್ಪ ಅಂತ ಕೇಳಿದರೆ ಅವರು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದರೆ ಅವರು ವಿಲಿಯಂ ಹಾರ್ವೆ ಆಗಿರ್ತಾರೆ. ಅದನ್ನು ಕೂಡ ನೀವು ನೆನಪಿಡಬೇಕು. ಆಪ್ಷನ್ ಇಲ್ಲಿ ಎ ಆಗ್ತದೆ ಅವಾಗ. ಓಕೆ, ರಕ್ತದ ಗುಂಪುಗಳನ್ನು ಯಾರು ಕಂಡುಹಿಡಿದರು, ಕಾರ್ಲ್ ಲ್ಯಾಂಡ್ ಸ್ಟೈನರ್. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 8ನೇ ಸೂಚಿಯು ಅಥವಾ 8th ಶೆಡ್ಯೂಲ್ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, 8ನೇ ಶೆಡ್ಯೂಲಲ್ಲಿ ರಾಜ್ಯಗಳ ಪಟ್ಟಿ, ಭಾಷೆಗಳು, ಪಕ್ಷಾಂತರ ನಿಷೇಧ ಕಾಯ್ದೆ, ಪಂಚಾಯತ್ ರಾಜ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಭಾರತ ಸಂವಿಧಾನದ 8ನೇ ಸೂಚಿ ಏನಪ್ಪ ಹೇಳುತ್ತೆ ಅಂತ ಅಂದರೆ ಇಲ್ಲಿ ಭಾಷೆಗಳು, ಟೋಟಲ್ ಆಗಿ 22 ಭಾಷೆಗಳು ಇಲ್ಲಿ ಬರ್ತವೆ. 7ನೇ ಸೂಚಿಯಲ್ಲಿ ನಿಮಗೆ ರಾಜ್ಯ ಮತ್ತು ಸಂಘ ಮತ್ತು ಇಲ್ಲಿ ಸಮವರ್ತಿ 3 ಪಟ್ಟಿಗಳು ಬರ್ತವೆ. ಅದೇ 8ನೇ ಸೂಚಿಯಲ್ಲಿ 22 ಭಾಷೆಗಳು ಕಂಡು ಬರ್ತವೆ. ಅದರಲ್ಲಿ ಇಂಗ್ಲೀಷ್ ಭಾಷೆ ಇಲ್ಲ. ಓಕೆನಾ, 22 ಭಾಷೆಗಳಲ್ಲಿ 8ನೇ ಸೂಚಿಯ ಭಾಷೆಗಳಲ್ಲಿ ಇಂಗ್ಲೀಷ್ ಭಾಷೆ ಇಲ್ಲ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗೆ ಅದೇ ಪಕ್ಷಾಂತರ ನಿಷೇಧ ಕಾಯ್ದೆ, ಆ್ಯಂಟಿ ಡಿಫೆಕ್ಷನ್ ಲಾ ಯಾವಾಗ ಬರುತ್ತೆ ಅಂತ ಅಂದರೆ ನೆಕ್ಸ್ಟ್ ಬರುತ್ತೆ. ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಅದು ಕೂಡ ನೆಕ್ಸ್ಟ್ ಬರುತ್ತೆ. ಓಕೆನಾ, ಪಕ್ಷಾಂತರ ನಿಷೇಧ ಕಾಯ್ದೆ ಮತ್ತು ಪಂಚಾಯತ್ ರಾಜ್ ನೆಕ್ಸ್ಟ್ ಬರ್ತಕ್ಕಂಥ ಏನು 11 ಪಂಚಾಯತ್ ಆದರೆ ಮುನ್ಸಿಪಾಲಿಟಿ 12, ಆ್ಯಂಟಿ ಡಿಫೆಕ್ಷನ್ ಲಾ 10, ಈ ರೀತಿಯಾಗಿ ಬರ್ತಾ ಹೋಗ್ತದೆ. ಮತ್ತು ಇಲ್ಲಿ ಜಮೀನ್ದಾರಿಕೆ ಅಂತಕ್ಕಂಥದ್ದು 9ನೇ ಅನುಸೂಚಿ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಯಾಕೆ ಅಂತ ಅಂದರೆ ಅನುಸೂಚಿಗಳು ಟೋಟಲ್ ಆಗಿ ಮೊದಲ ಸಂವಿಧಾನದಲ್ಲಿ ಅಂದರೆ ಏನು ಅಡಾಪ್ಟನ್ನು ಮಾಡಿಕೊಂಡು ಯಾವಾಗ 8 ಇತ್ತು, ಈಗ ನೆಕ್ಸ್ಟು ಟೋಟಲ್ ಆಗಿ 12 ಆಗಿದ್ದಾವೆ. 9ನೇ ಅನುಸೂಚಿ, 10ನೇ ಅನುಸೂಚಿ, 11ನೇ ಅನುಸೂಚಿ, 12ನೇ ಅನುಸೂಚಿ ಅಂತ ಟೋಟಲ್ ಆಗಿ 12 ಅನುಸೂಚಿಗಳು ಈಗ ಭಾರತದಲ್ಲಿ ಇದ್ದಾವೆ ಸಂವಿಧಾನದಲ್ಲಿ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬಾಲಗಂಗಾಧರ ತಿಲಕ, ಗದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ರವೀಂದ್ರನಾಥ್ ಟ್ಯಾಗೂರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ, ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದರು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಗ್ರಹವು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಇರತಕ್ಕಂಥ ಒಂದು ಗ್ರಹ ಆಗಿದೆ ಅಂತ ಕೇಳಿದರೆ ಸೂರ್ಯನಿಗೆ ಅತ್ಯಂತ ಸಮೀಪ ಇರತಕ್ಕಂಥ ಗ್ರಹ ಯಾವುದಪ್ಪ ಅಂತ ಅಂದರೆ ಬುಧ. ಭೂಮಿ 3ನೇ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಗ್ರಹ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಟೋಟಲ್ ಆಗಿ 8 ಗ್ರಹಗಳು ಇದ್ದಾವೆ. ಪ್ಲೂಟೋ ಗ್ರಹವನ್ನು ನಮ್ಮ ಒಂದು ಗ್ರಹದ ಒಂದು ಇದರಿಂದ ತೆಗೆದು ಹಾಕಲಾಗಿದೆ. ಈಗ ಪ್ರಸ್ತುತವಾಗಿ ನಮ್ಮ ವಿಶ್ವದಲ್ಲಿ ನಮ್ಮ ಒಂದು ಸೋಲಾರ್ ಸಿಸ್ಟಮಲ್ಲಿ 8 ಗ್ರಹಗಳು ಕಂಡುಬರ್ತವೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಅಂದರೆ ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳ್ತಾರೆ. ನಿಮ್ಮ ಒಂದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡರಲ್ಲೂ ಕೂಡ ಪ್ರಶ್ನೆ ಕೇಳಬಹುದು. ಕೃಷ್ಣದೇವರಾಯ, ಹರಿಹರ ಮತ್ತು ಬುಕ್ಕ, ಸದಾಶಿವರಾಯ, ರಾಮರಾಯ ಅಂತ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದರೆ ಹರಿಹರ ಮತ್ತು ಬುಕ್ಕರಾಯ ಅಂತ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಸೋನಾರ್ ಎಂಬತಕ್ಕಂಥದ್ದು, ಸೋನಾರ್ ಉಪಕರಣವನ್ನು ಹೆಚ್ಚಾಗಿ ಯಾರು ಬಳಸ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೋನಾರ್ ಫುಲ್ ಫಾರ್ಮ್ ಏನಪ್ಪ ಅಂತಾರೆ ಸೌಂಡ್ ನಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಈ ಒಂದು ಸೋನಾರ್ ಉಪಕರಣವನ್ನು ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಕೇಳಿದರೆ ಗಗನಯಾತ್ರಿಗಳು, ವೈದ್ಯರು, ನಾವಿಕರು ಮತ್ತು ಇಂಜಿನಿಯರ್ಗಳು ಅಂತ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ನಾವಿಕರು ಜಾಸ್ತಿ ಯೂಸ್ ಮಾಡ್ತಾರೆ ಈ ಸೋನಾರ್ಗಳನ್ನು. ಯಾಕೆ ಅಂತಂದರೆ ನೀರಿನ ಒಳಗೆ ಇವರು ಏನು ಕೆಲಸವನ್ನು ಮಾಡಬೇಕಾದ್ರೆ ಸೌಂಡ್ನಿಂದ ಇವರು ಏನು ಮಾಡ್ತಾರೆ ಅಂತಂದರೆ ಜನ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸೋನಾರನ್ನು ಯೂಸ್ ಮಾಡ್ತಾರೆ. ಅದಕ್ಕಾಗಿ ಸೌಂಡ್ ನಾವಿಗೇಷನ್ ರೇಂಜಿಂಗ್ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ನಾವಿಕರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಂ.ಎ. ಅಯ್ಯಂಗಾರ್, ಜಿ.ವಿ. ಮಾವಲಂಕರ್, ಸರ್ದಾರ್ ಹುಕುಂ ಸಿಂಗ್, ನೀಲಂ ಸಂಜೀವ ರೆಡ್ಡಿ ಅಂತ ಕೊಟ್ಟಿದ್ದಾರೆ. ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರಪ್ಪ ಅಂತ ಕೇಳಿದರೆ ಆಪ್ಷನ್ ಇಲ್ಲಿ ಬಿ, ಜಿ.ವಿ. ಮಾವಲಂಕರ್ ಅವರು. ಜಿ.ಬಿ. ಮಾವಲಂಕರ್ ಅವರು ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡಲು ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟು. ನೋಡಿ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲು ಸಹಾಯಕ ಮಾಡತಕ್ಕಂಥ ವಿಟಮಿನ್ ಯಾವುದು ಅಂತ ಕೇಳಿದರೆ ಇಲ್ಲಿ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಇವೆರಡೂ ಕೂಡ ರೋಗ ನಿರೋಧಕ ಶಕ್ತಿಗಳನ್ನು ಜಾಸ್ತಿ ಮಾಡ್ತವೆ. ಬಟ್ ಇಲ್ಲಿ ಏನು ಆಪ್ಷನ್ಸ್ಗಳನ್ನು ನೋಡೋದಾದರೆ ಇದು ಪ್ರೀವಿಯಸ್ ಇಯರ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ SSC ಯಾವುದನ್ನು ಆಪ್ಷನ್ ಮಾಡಿದೆ ಅಂತ ವಿಟಮಿನ್ ಸಿಯನ್ನು ಮಾಡಿದೆ. ಹಾಗಾಗಿ ಆಪ್ಷನ್ ಸಿ ನೆನ್ಪಿಟ್ಕೊಳ್ಳಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡ್ತದೆ ಆಪ್ಷನ್ ಸಿ. ಆದರೆ ವಿಟಮಿನ್ ಕೆ ಕೂಡ ಏನು ಮಾಡುತ್ತೆ ಅಂತಂದರೆ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಳ ಮಾಡ್ತದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಆಫ್
ಆಫ್ ಇಂಡಿಯಾ ಅಂತ ಕರಿತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಿಮಗೆ ಕರ್ನಾಟಕದಲ್ಲಿ ಇದ್ದೀರಾ ಅಂತ ಅಂದರೆ ಈ ಪ್ರಶ್ನೆ ಎಲ್ಲರೂ ಕೂಡ ಆನ್ಸರ್ ಮಾಡಲೇಬೇಕು. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವರ್ಧನಲ್ಲಿ ಹರ್ಷವರ್ಧನ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ದೊರೆ ಅಥವಾ ಈ ಒಂದು ಹರ್ಷವರ್ಧನ ಏನಿದೆ ನರ್ಮದಾ ನದಿ ಕದನದ ಮೇಲೆ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನನ ನಡುವೆ ಏನೋ ಒಂದು ಕಾಳಗ ನಡೆಯುತ್ತೆ ಅಥವಾ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ, ನರ್ಮದಾ ನದಿ ಕದನ ಅಂತ ಇದನ್ನು ಹೆಸರಿಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಯಾರು ಅಂತ ಕೇಳಿದರೆ ಅವನು ಯಾರಪ್ಪ ಅಂತ ಅಂದರೆ ಹ್ಯೂಯೆನ್ ಸಾಂಗ್ ಅಂತ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಕೊನೆಯ ಪ್ರಶ್ನೆ, ರೈಡರ್ ಕಪ್ ಎಂಬತಕ್ಕಂಥದ್ದು. ಈ ಒಂದು ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲರೂ ಕೂಡ ಈ ಒಂದು ಕ್ವಶನ್ಗೆ ಆನ್ಸರನ್ನು ಮಾಡಬೇಕು. ಫುಟ್ಬಾಲ್, ಹಾಕಿ, ಗಾಲ್ಫ್ ಮತ್ತು ಟೆನ್ನಿಸ್ ಅಂತ ಇದೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡುವ ಮೂಲಕ ನೀವು ತಿಳಿಸಿ. ಈ ಒಂದು ತರಗತಿಗಳನ್ನು ನೀವು ಕಂಪ್ಲೀಟಾಗಿ ನೋಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಿಮಗೇನಾದರೂ ಆನ್ಸರ್ಸ್ಗಳು ಬೇಕು ಅಂತ ಕೊನೆಯಲ್ಲಿ ಕೊಟ್ಟಿರ್ತೇನೆ. ಈ ಒಂದು PDF ಬೇಕು ಅಂತ ಅಂದರೆ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಇಲ್ಲಿ ನಾನು ತೋರಿಸ್ತೇನೆ ಇಮೇಲ್ ಯಾವುದು ಅಂತ ನೋಡಿ. PDF ಬೇಕಾದರೆ ಸಂಪರ್ಕ ಮಾಡಿ ಅಂತ ಕೊಟ್ಟಿದ್ದೇನೆ. udyogjeevan12@gmail.com ಇಲ್ಲಿ ನೀವು ಸಂಪರ್ಕ ಮಾಡಿ ನೀವು PDF ಅನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.